ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ನಮ್ಮ ಎಕನಾಮಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ವೀಕ್ಷಕರೇ, ನಾವು ಈ ದಿನ ಚೆಸ್ ಓಪನಿಂಗ್ನ ಎರಡನೇ ವಿಡಿಯೋನ ನೋಡ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಬುಕ್ ಮೂವ್, ಓಪನಿಂಗ್ ಥಿಯರಿ, ಔಟ್ ಆಫ್ ಬುಕ್, ಕ್ಲಾಸಿಕಲ್ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್, ನಾಸ್ಡ್ರಾಫ್ ವೇರಿಯೇಷನ್ ಸಿಸಿಲಿಯನ್ ಡಿಫೆನ್ಸ್, ಪ್ರೊಫೆಷ್ನಲ್, ಹಾಗೆ ಟ್ಯಾಕ್ಟಿಕಲ್, ಹಾಗೆ ಎಂಡ್ ಗೇಮ್ ಹಾಗೂ ಥಿಯರಿಟಿಕಲ್ ನಾವೆಲ್ಟಿ, ಈ ಎಲ್ಲ ವಿಷಯಗಳ ಬಗ್ಗೆ ಇವತ್ತಿನ ದಿವಸ ತಿಳ್ಕೊಂತ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಬಟನ್ ಒತ್ತಿ ಹಾಗೂ ನಮ್ಮ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಪಡಿಬೋದಾಗಿದೆ. ವೀಕ್ಷಕರೇ, ಈ ದಿನ ನಮ್ಮ ಒಬ್ಬ ವೀಕ್ಷಕರು ನಮಗೊಂದು ಕಾಮೆಂಟ್ ಮಾಡಿದರು, ನಾನು ಭಾಳ ಚೆಸ್ ಆಡ್ತಾ ಇದ್ದೀನಿ, ಆದರೆ ಪ್ರತಿ ಸಾರಿನೂ ಭಾಳ ಎಷ್ಟು ಕಷ್ಟಪಟ್ಟು ಕೂಡ ಸೋಲ್ತಾ ಇದ್ದೀನಿ ಅಂತೇಳಿ. ಅದಕ್ಕೆ ಮುಖ್ಯವಾದ ಕಾರಣ ಏನು ಅಂತೇಳಿ ಪ್ರಶ್ನೆ ಮಾಡಿದರು. ಅದಕ್ಕೆ ಅವರಿಗೆ ನಾವು ಕಾಮೆಂಟ್ ಮುಖಾಂತರ ತಿಳಿಸಿದ್ವಿ. ಜೊತೆಗೆ ಅದರ ಮುಂದುವರೆದ ಭಾಗನೇ ಈ ಚೆಸ್ ಓಪನಿಂಗ್ಸ್. ಬಹಳ ವರ್ಷಗಳಿಂದ ನಾವು ಚೆಸ್ ಆಡ್ತಾ ಇದ್ವಿ, ಆದರೆ ನಮ್ಮ ಸೋಲಿಗೆ ಮುಖ್ಯ ಕಾರಣ ಏನಪ್ಪ ಅಂತಂದರೆ ಚೆಸ್ ಓಪನಿಂಗ್ಸ್. ಅಂದರೆ ನಾವೆಲ್ಲರೂ ಮೊದಲನೇದಾಗಿ ಪ್ರಾರಂಭಿಕ ಓಪನ್ ಟ್ರ್ಯಾಪ್ ಆಗ್ತಾಯಿದ್ವಿ. ಅಂದರೆ ಪ್ರಾರಂಭಿಕ ಹಂತದಲ್ಲಿ ನಮಗೆ ಸರಿಯಾದ ನಡೆ ಯಾವುದು ಇಡಬೇಕಂತೇಳಿ ಗೊತ್ತಾಗದೇ ಇರೋದ್ರಿಂದ ನಾವು ಓಪನ್ ಟ್ರ್ಯಾಪ್ ಆಗಿ ಮುಂದೆ ಹೋರಾಟ ಮಾಡಿದ್ರೆ ಚೆಕ್ಮೇಟ್ ಆಗ್ತಕ್ಕಂತಹ ಸಂದರ್ಭ ಬರುತ್ತೆ. ಆದ್ದರಿಂದ ನೀವು ಇನ್ನೂ ಪ್ರಾರಂಭಿಕ ಹಂತದಲ್ಲಿ ಚೆಸ್ ಕಲಿತಾ ಇದ್ರಿ ಅಂದರೆ, ಅಕಸ್ಮಾತ್ ನೀವು ಅಲ್ಲೇ ಚೆಸ್ ಕಲ್ತಿದ್ರು ಕೂಡ ದಯಮಾಡಿ ಈ ವಿಡಿಯೋಗಳನ್ನು ನೆಗ್ಲೆಕ್ಟ್ ಮಾಡಬೇಡ್ರಿ. ಓಪನಿಂಗ್ಸ್ ಗೊತ್ತಿದ್ದರೆ ಮಾತ್ರ ಚೆಸ್ಸಲ್ಲಿ ಮುಂದೆ ಭಾಳ ಅನುಕೂಲ ಆಗುತ್ತೆ. ಆದ್ದರಿಂದಾಗಿ ಈ ಓಪನಿಂಗ್ಸ್ ವಿಡಿಯೋಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನಾನು ಮೊದಲೇ ಹೇಳಿದಾಗೆ ನೀವು ದಯಮಾಡಿ ಈ ವಿಡಿಯೋನ ಸುಮ್ಮನೆ ನೋಡಬೇಡಿ, ಒಂದು ನೋಟ್ಸ್ ಇಟ್ಕೊಳ್ಳಿ. ಇಲ್ಲಿ ಹೇಳ್ತಕ್ಕಂಥ ವಿಷಯಗಳನ್ನು ಬರ್ಕೊಂತ ಹೋಗ್ರಿ, ಹಾಗೆ ಅದನ್ನು ಪುನರ್ಮನನ ಮಾಡಿಕೊಳ್ಳ್ರಿ, ಆಟದಲ್ಲಿ ಅವುಗಳನ್ನು ಅಳವಡಿಸ್ಕೊಳ್ರಿ. ಇದರಿಂದ ನಿಮಗೆ ಆಟ ಇಂಪ್ರೂವ್ ಆಗುತ್ತೆ. ಸರಿ ವೀಕ್ಷಕರೇ, ಹಾಗಾದರೆ ಈಗ ಚೆಸ್ ಓಪನಿಂಗ್ನ ಮುಂದೆ ಹೋಗೋಣ. ನೀವು ಏನಾದರೂ ಈ ಹಿಂದಿನ ವಿಡಿಯೋನ ನೋಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟಲ್ಲಿ ಹೋಗಿ ಚೆಸ್ ಓಪನಿಂಗ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಈ ವಿಡಿಯೋವನ್ನು ನೋಡ್ಬೋದು. ಅದರ ಮುಂದುವರೆದ ಭಾಗ ಇದು. ಅದೇ ರೀತಿಯಾಗಿ ನೀವು ಚೆಸ್ನ ಕುರಿತು ಕೆಲವೊಂದಿಷ್ಟು ಚೆಸ್ ಟರ್ಮಿನಾಲಜಿ ಅಂತಲೇ ಇದ್ದಾವೆ, ಚೆಸ್ಸಿಗೋಸ್ಕರ ಬಳಸ್ತಕ್ಕಂಥ ಪದಗಳಿದ್ದಾವೆ. ಅದರ ಕುರಿತು ಕೂಡ ಒಂದು ವಿಡಿಯೋ ಮಾಡಿದ್ವಿ. ಅದನ್ನು ಕೂಡ ಚೆಸ್ ವಿಡಿಯೋಸ್ ಫಾರ್ ಬಿಗಿನರ್ಸ್ ಅಂತ ಇದೆ, ಅದರಲ್ಲಿ ನೋಡಿ. ಯಾಕಂದರೆ ಇಲ್ಲಿ ಎಲ್ಲ ಟರ್ಮಿನಾಲಜಿಗಳನ್ನ ನಾವು ವಿವರಿಸಲ್ಲ, ಎಲ್ಲ ಅಲ್ಲಿ ವಿವರಿಸಿದ್ದೀವಿ. ಅದು ನೋಡ್ಕೊಂಡು ಇಲ್ಲಿ ಮುಂದೆ ಬಂದರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ ವೀಕ್ಷಕರೇ. ಸರಿ, ಹಾಗಾದರೆ ಈಗ ಓಪನಿಂಗ್ಗೆ ಹೋಗೋಣ. ನಾವು ಓಪನಿಂಗ್ನಲ್ಲಿ ನಾವು ಕೆಲವೊಂದು ಪುಸ್ತಕಗಳನ್ನು ರೆಫರ್ ಮಾಡಿದಾಗ ಅಲ್ಲಿ ಬುಕ್ ಮೂವ್ ಅಂತ ಕೊಟ್ಟಿರ್ತಾರೆ. ಏನಪ್ಪ ಬುಕ್ ಮೂವ್ ಅಂತಂದರೆ, ಓಪನಿಂಗ್ ಮೂವ್ಸ್ ದಟ್ ಆರ್ ಕನ್ಸಿಡರ್ಡ್ ಸ್ಟ್ಯಾಂಡರ್ಡ್ ಆರ್ ರೆಫರ್ ಟು ಆ್ಯಸ್ ಬುಕ್ ಮೂವ್ ಅಂತೇಳಿ ಕರೀತಾರೆ. ಅಂದರೆ ಥಿಯರಿಟಿಕಲ್ಲಾಗಿ ಇಂತಹವೇ ಪಾನ್ಗಳನ್ನು ಇಡಬೇಕಂತೇಳಿ ಫಿಕ್ಸ್ ಮಾಡಿರ್ತಾರೆ, ಅವಕ್ಕೆ ಬುಕ್ ಮೂವ್ ಅಂತ ಕರೀತಾರೆ. ಅದಕ್ಕೊಂದು ಉದಾಹರಣೆ ತೋರಿಸ್ತೀನಿ ನೋಡಿರಿ. ಈಗ ಪಾನು E4 ಇಟ್ಟರೆ ಇವರು C5 ಇಡ್ತಾರೆ, ಇದನ್ನು ಬುಕ್ ಮೂವ್ ಅಂತ ಕರೀತಾರೆ, ಅಂದರೆ ಸಿಸಿಲಿಯನ್ ಡಿಫೆನ್ಸ್. ನೆಕ್ಸ್ಟು ನೈಟ್ F3 ಇಟ್ಟರೆ ಇವರು ನೈಟು C6 ಇಡ್ತಾರೆ. ಈ ರೀತಿಯಾಗಿ ಇಡೋದನ್ನು ನಾವು ಬುಕ್ ಮೂವ್ ಅಂತೇಳಿ ಕರಿತೀವಿ. ಈ ಬುಕ್ ಮೂವ್ಗಳು ಯಾಕೆ ಭಾಳ ಉಪಯೋಗ ಆಗುತ್ತಂದರೆ, ಓಪನ್ ಟ್ರ್ಯಾಪ್ ಆಗಲ್ಲ, ನಾವು ಎಷ್ಟು ಸಾಧ್ಯನೋ ಅಷ್ಟು ಬೇಗ ಆಟವನ್ನು ಮುಂದುವರಿಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಓಪನಿಂಗ್ ಥಿಯರಿ. ಇವತ್ತು ನಮ್ಮ ವೀಕ್ಷಕರು ಕೇಳಿರ್ತಕ್ಕಂಥ ಪ್ರಶ್ನೆಗೂ ಕೂಡ ಇಲ್ಲೇ ಉತ್ತರ ಇದೆ. ಏನು ಓಪನಿಂಗ್ ಥಿಯರಿ? ನಿಮಗೆ ಯಾವ ಸಿಸಿಲಿಯನ್ ಡಿಫೆನ್ಸ್ ಬೇಡ, ಇಂಡಿಯನ್ ಡಿಫೆನ್ಸ್ ಬೇಡ, ಕಿಂಗ್ಸ್ ಪಾನ್ ಇಂಡಿಯನ್ ಡಿಫೆನ್ಸ್ ಬೇಡ, ಇವೇನೂ ಬೇಡ, ನನಗೆ ಗೊತ್ತಿಲ್ಲ ಅಂತ ನಿಮಗೆ ಅಂದ್ಕೊಳೋದಾದರೆ ಇಲ್ಲಿ ತುಂಬ ಸುಲಭವಾಗಿ ಓಪನಿಂಗ್ ಥಿಯರಿ. ನೀವು ಈಗ ಓಪನಿಂಗ್ ಟ್ರ್ಯಾಪಿಗೆ ಒಳಗಾಗಬಾರ್ದು, ಯಾವುದೇ ಕಾರಣಕ್ಕೂ ನಾನು ಹೋರಾಟ ಮಾಡಬೇಕು, ಕೊನೆಯವರೆಗೆ ಹೋರಾಟ ಮಾಡಬೇಕಂತಂದರೆ ನೀವು ಯಾವುದೇ ಕಾರಣಕ್ಕೂ, ಈಗ ನಾನು ಕೆಲವೊಂದಿಷ್ಟು ಸುಮ್ಮನೆ ಸಾಮಾನ್ಯ ಜನರಲ್ಲಾಗಿ ಯಾರು ಬೇಕಾದ್ರೆ ಇವನ್ನ ಅಳವಡಿಸ್ಕೊಬೋದು ಅಂತ ಒಂದು ಓಪನಿಂಗ್ ಹೇಳ್ತೀನಿ. E4 ಇಟ್ಟರೆ ವೈಟ್ನರು, ಬ್ಲ್ಯಾಕು ಕೂಡ E4 ಇಟ್ರಿ. ನೆಕ್ಸ್ಟು ನೈಟ್ F3 ಇಟ್ಟರೆ ನೀವು ನೈಟ್ C6 ಇಟ್ರಿ. ನೆಕ್ಸ್ಟು ಇವರು ಬಿಷಪ್ C4 ಇಡ್ತಾರೆ, ನೀವು ಅವಾಗ ನೈಟ್ F6 ಇಡ್ರಿ. ನೋಡಿರಿ ವೀಕ್ಷಕರೇ, 1 2 3 ಆಟ ಆಗಿದ್ದಾವೆ. 3 ಆಟ ಆದ ತಕ್ಷಣ ಕ್ಯಾನ್ಸಲಿಂಗ್ ಮಾಡಿಬಿಡ್ಬೇಕು 4ನೇ ಆಟಕ್ಕೆ. ನೀವು ಎಷ್ಟು ಬೇಗ ಕ್ಯಾನ್ಸಲಿಂಗ್ ಮಾಡ್ಕೊತೀರೋ ಅಷ್ಟು ಬೇಗ ನೀವು ಟ್ರ್ಯಾಪ್ ಆಗೋದು ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಇವ್ರು ಏನು ಆಟ ಆಡಬೇಕಾಗಾದ್ರೆ ಈ ಪಾನ್ನ ಮೂವ್ ಮಾಡಿ. ನೆಕ್ಸ್ಟ್ ಆಮೇಲೆ ಈ ರೂಕನ್ನು E1ಗೆ ಇಡ್ರಿ. ನೆಕ್ಸ್ಟು ಇಲ್ಲಿ E7ಗೆ ಬಿಷಪ್ಪನ್ನು ಇಡ್ರಿ. ನೆಕ್ಸ್ಟ್ ಇಲ್ಲಿ D3 ಇಡೋದ್ರಿಂದ ಈ ಒಂದು ಬಿಷಪ್ ಓಪನ್ ಆಗುತ್ತೆ.
ನೆಕ್ಸ್ಟ್ ಇವರು ಕ್ಯಾಸ್ಲಿಂಗ್ ಮಾಡ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಇದು ಯಾವುದೇ ಥಿಯರಿ ಅಲ್ಲ, ಸುಮ್ಮನೆ ನಾವು ದೈನಂದಿನ ಆಟ ಆಡಬೇಕಾದ್ರೆ ಯಾವುದೇ ರೀತಿ ಅಟ್ಯಾಕ್ ಮಾಡೋದಲ್ಲೇ ನಮ್ಮ ಡಿಫೆನ್ಸ್ ನಾವು ಮಾಡ್ಕೊಬೇಕು. ನೆಕ್ಸ್ಟ್ ಅವ್ರು ಮುಂದೆ ಏನು ಆಡ್ತಾರೆ ಅದನ್ನು ನೋಡ್ಕೊಂಡು ನಾವು ಸುಮ್ಮನೆ ಕಾಮನಾಗಿ ಕ್ಲಬ್ ಪ್ಲೇಯರ್ ಥರ, ಹವ್ಯಾಸಿ ಥರ, ಹಾಬಿ ಥರ ಆಡೋರಿಗೆ ಈ ಒಂದು ಟ್ರಿಕ್ಕು ಭಾಳ ಯೂಸ್ ಆಗುತ್ತೆ. ಇದನ್ನು ಬಳಸ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಪ್ರಾಥಮಿಕ ಹಂತದಲ್ಲಿ ನೀವು ಟ್ರ್ಯಾಪ್ ಆಗೋಲ್ಲ, ಬೇಗ ಸೋಲಲ್ಲ. ಎಷ್ಟು ಸಾಧ್ಯನೋ ಅಷ್ಟು ನೀವು ತಂತ್ರಗಾರಿಕೆಯನ್ನು ಬಳಸೋದಕ್ಕೆ ಅವಕಾಶ ಆಗುತ್ತೆ. ಇದು ನಮ್ಮ ಒಂದು ವಿಡಿಯೋವನ್ನು ವೀಕ್ಷಿಸಿರ್ತಕ್ಕಂತಹ ವೀಕ್ಷಕರಿಗೆ ಇದು ತುಂಬ ಸಹಾಯ ಆಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ. ಖಂಡಿತವಾಗ್ಲೂ ಇದನ್ನು ಅನುಸರಿಸ್ಕೊಳ್ಳಿರಿ. ನೋಡಿದ್ರಲ್ಲ ವೀಕ್ಷಕರೇ, ಓಪನಿಂಗ್ ಥಿಯರಿ ಅಂತೇಳಿ. ಈ ರೀತಿಯಾಗಿ ಓಪನಿಂಗ್ ಥಿಯರಿಗಳನ್ನು ಬಳಸೋದ್ರ ಮುಖಾಂತರ ನಾವು ಸ್ಟಾರ್ಟಿಂಗ್ ಓಪನ್ ಟ್ರ್ಯಾಪ್ಗಳನ್ನು ಆಗದಲ್ಲೇ ನೋಡ್ಕೊಬೋದು. ಹಾಗಾದರೆ ಔಟ್ ಆಫ್ ಬುಕ್ ಮೂವ್ ಅಂತೇಳಿ ಒಂದಿದೆ, ವರ್ಕೌಟ್ ಫಾರ್ 30 ಮೂವ್ಸ್ ಅಂತೇಳಿ. ಅಂದರೆ ಯಾವುದಾದ್ರೂ ಪ್ಲೇಯರು ಈ ಬುಕ್ ಮೂವ್ಗಳಿಗೆ ಯಾರು ಪ್ರಿಪ್ರೇಷನ್ ಆಗಿ ಬಂದಿರ್ತಾರೋ ಅಂತಹ ಪ್ರಿಪ್ರೇಷನ್ಗೆ ವಿರುದ್ಧವಾಗಿ ಅವ್ರ ಮನೆಯಲ್ಲೇ ಕೂತ್ಕೊಂಡು ಒಂದು 30 ಮೂವ್ಸ್ ಇದನ್ನು ಮಾಡಿದರೆ ಏನಾಗ್ಬೋದು ಅಂತೇಳಿ ಅವರೇ ಪ್ರಿಪೇರ್ ಆಗಿ ಬಂದಿರ್ತಾರೆ. ಅಂದರೆ ಯಾರು ಬುಕ್ ಮೂವ್ ಪ್ರಾಕ್ಟೀಸ್ ಮಾಡಿರ್ತಾರೋ ಅವ್ರಿಗೆ ಔಟ್ ಆಫ್ ಬುಕ್ ಮೂವ್ ಬಂದಾಗ ಏನು ಆಡ್ಬೇಕಂತ ಗೊತ್ತಾಗದಲ್ಲೇ ಅದು ಟ್ರ್ಯಾಪ್ ಆಗೋ ಸಾಧ್ಯತೆ ಇದೆ. ಅದನ್ನು ನಾವು ಇಲ್ಲಿ ಟ್ಯಾಕ್ಟಿಕಲ್ ಅಂತೇಳಿ ಕರಿತೀವಿ. ಹಾಗಾದರೆ ಈ ಔಟ್ ಆಫ್ ಬುಕ್ ಮೂವು ಕೆಲವೊಂದು ವರ್ಕೌಟ್ ಆಗಿದ್ದಾವೆ. ಅದರಲ್ಲಿ ಒಂದು ನಾನು ನಿಮಗೆ ಒಂದು ಉದಾಹರಣೆಯಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಕ್ಲಾಸಿಕಲ್ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಅಂತ ಇದೆ. ಕ್ಲಾಸಿಕಲ್ ಕಿಂಗ್ಸ್ ಇಂಡಿಯನ್ ಡಿಫೆನ್ಸು ಏನು ಆಡ್ತಾರಪ್ಪ ಅಂತಂದರೆ, ನೋಡ್ರಿ ತೋರಿಸ್ತೀನಿ. D4, ನೈಟ್ F6 ಬ್ಲ್ಯಾಕ್. ನೆಕ್ಸ್ಟ್ C4, ಇವರು G6 ಆಡ್ತಾರೆ. ಇಲ್ಲಿ ಇವ್ರ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ ಈ ಸೆಂಟ್ರನ್ನ ಕಂಟ್ರೋಲ್ ಮಾಡೋದು. ನೆಕ್ಸ್ಟು ಇವ್ರು ಆಡಿರೋ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ E4 ಪಾನಲ್ಲಿ ಬರ್ದಂಗಿರೋದು. ಇದನ್ನು ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಅಂತೇಳಿ ನಾವು ಕರಿತೀವಿ. ಕಿಂಗ್ಸ್ ಇಂಡಿಯನ್ ಡಿಫೆನ್ಸಲ್ಲಿ E4, ನೈಟ್ F6, C4, ಪಾನ್ G6 ಈ ಒಂದು ವೇರಿಯೇಷನ್ ನೆನ್ಪಿಟ್ಕೊಂಡ್ರೆ ಕಿಂಗ್ಸ್ ಇಂಡಿಯನ್ ಡಿಫೆನ್ಸ್ ಅಂತೇಳಿ ನಾವು ಕರಿಬೋದು. ಇದನ್ನು ಕ್ಲಾಸಿಕಲ್ ಓಪನಿಂಗ್ ಅಂತ ಕರೀತಾರೆ. ಇದರ ಮುಂದುವರೆದ ಭಾಗ ನಾನು ಆಮೇಲೆ ಹೇಳ್ತೀನಿ. ನಾನು ಇಲ್ಲಿ ಯಾಕೆ ಇದನ್ನ ಹೇಳಿದ್ನಪ್ಪ ಅಂತಂದರೆ ಔಟ್ ಆಫ್ ಬುಕ್ ಮೂವ್ ಅಂದರೆ ಇದೊಂದು ಬುಕ್ ಮೂವ್, ಇದು ಕಿಂಗ್ಸ್ ಇಂಡಿಯನ್ ಡಿಫೆನ್ಸು. ಇದಕ್ಕೆ ನಾವು ಯಾವ ರೀತಿ ಡಿಫೆನ್ಸ್ ಮಾಡ್ಬೇಕಂತೇಳಿ ಕೆಲವೊಂದು ತಂತ್ರಗಾರಿಕೆಯನ್ನು ಉಪಯೋಗಿಸ್ತಾರೆ. ಅದರ ಮುಂದಿನ ವೀಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ. ಇದೇ ರೀತಿಯಾಗಿ ಬುಕ್ ಮೂವಲ್ಲಿ ಇನ್ನೊಂದು ವೇರಿಯೇಷನ್ ಇದೆ ವೀಕ್ಷಕರೇ, ನಾಲ್ಡ್ವಾರ್ಫ್ ವೇರಿಯೇಷನ್ ಸಿಸಿಲಿಯನ್ ಡಿಫೆನ್ಸ್ ಅಂತ. ಸಿಸಿಲಿಯನ್ ಡಿಫೆನ್ಸಲ್ಲಿ ನಾಲ್ಡ್ವಾರ್ಫ್ ವೇರಿಯೇಷನ್ ಅಂತ ಇದೆ. ಆ ನಾಲ್ಡ್ವಾರ್ಫ್ ವೇರಿಯೇಷನ್ ಹೆಂಗಿರುತ್ತೆ ಅಂದರೆ, ಸಿಸಿಲಿಯನ್ ಡಿಫೆನ್ಸ್ ಅಂದರೆ E4, C5 ಓಕೆನಾ. ನೆಕ್ಸ್ಟ್ ನೈಟ್ F3, D6. ನೆಕ್ಸ್ಟ್ D4, C into D4. ನೆಕ್ಸ್ಟ್ ನೈಟ್ into D4, ನೈಟ್ F6. ನೆಕ್ಸ್ಟ್ ನೈಟ್ C3, A6. ನೋಡಿರಿ ವೀಕ್ಷಕರೇ, ಇದು ಸಿಸಿಲಿಯನ್ ಡಿಫೆನ್ಸಲ್ಲಿ ನಾಲ್ಡ್ವಾರ್ಫ್ ವೇರಿಯೇಷನ್ನು. ಇಷ್ಟು ವೇರಿಯೇಷನ್ ಆದಮೇಲೆ ಏನು ಅಟ್ಯಾಕ್ ಮಾಡ್ಬೇಕಂತೇಳಿ ಒಬ್ಬೊಬ್ಬರು ಒಂದೊಂದು ವೇರಿಯೇಷನ್ ಮೇಲ್ಗಡೆ ಉದಾಹರಣೆಗಳನ್ನು ಕೊಟ್ಕೊತ ಹೋಗಿದ್ದಾರೆ ಹಾಗೂ ಡಿಫೆನ್ಸ್ಗಳನ್ನು ಮಾಡ್ಕೊತ ಹೋಗಿದ್ದಾರೆ. ಇಲ್ಲಿ ಮೇನ್ ಇಂಪಾರ್ಟೆಂಟು ನಾವು ಲೈನ್ ತಿಳ್ಕೊಬೇಕಾಗಿರೋದು ಏನಪ್ಪ ಅಂತಂದರೆ E4, C5, ನೈಟ್ F3, D6, D4, C into D4, ಆಮೇಲೆ ನೈಟ್ ಇಂಟು D4 ಹಾಗೂ ನೈಟ್ F6, ಆಮೇಲೆ ನೈಟ್ C3, A6 ಇಷ್ಟು ವೇರಿಯೇಷನ್ನ ನಾವು ತಿಳ್ಕೊಳ್ಬೇಕು. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಇಬ್ಬರು ಆಟಗಾರರು ಸೆಂಟರ್ ಕಂಟ್ರೋಲ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಜೊತೆಗೆ ಈ ಬಿಷಪ್ ಕಾಣ್ತಾ ಇದ್ದಲ್ಲ, ಈ ಬಿಷಪ್ಪು ಇಲ್ಲಿ ಬಂದು ಕಿಂಗಿಗೆ ಏನೋ ಚೆಕ್ ಕೊಡಬಾರ್ದು ಅಂತೇಳಿ ಅವರು A6 ಪಾನ್ ಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಪಾನು ಇಲ್ಲಿ ಮೂವ್ ಮಾಡಿದ್ರೆ ಇದು ಕಡಿಬೇಕಂತೇಳಿ ಪ್ಲ್ಯಾನ್ ಹಾಕಿದ್ದಾರೆ. ಅಕಸ್ಮಾತ್ ಇದು ಏನಾದರೂ ಹಿಂಗೆ ಕಡ್ದಾಗ ಇದು ಈ ಪಾನ್ ಇಲ್ದಾಗ ನೈಟ್ ಇಲ್ದಾಗ ಬಂದು ಕ್ವೀನ್ ಕಡ್ದು ಕ್ಯಾಸ್ಲಿಂಗ್ನ ಇಲ್ದಂಗೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾಲ್ಡ್ವಾರ್ಫ್ ವೇರಿಯೇಷನಲ್ಲಿ ಸಿಸಿಲಿಯನ್ ಡಿಫೆನ್ಸಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದನ್ನು ನಾವು ನೋಡ್ಬೋದು.
ಆಮೇಲೆ ಇನ್ನೊಂದು ಮುಖ್ಯವಾದ ವಿಷಯವನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. 10 ನಿಮಿಷದಲ್ಲಿ ಯಾವ ಆಟನೂ ಕಲಿಯೋಕ್ಕಾಗಲ್ಲ, ಯಾವ ವಿದ್ಯೆನೂ ಕಲಿಯೋಕ್ಕಾಗಲ್ಲ, ಯಾವ ಜ್ಞಾನವನ್ನು ನಾವು ಪಡೆಯೋದಕ್ಕಾಗಲ್ಲ. ಪ್ರೊಫೆಷ್ನಲ್ ಚೆಸ್ ಪ್ಲೇಯರ್ಸ್ ಸ್ಪೆಂಡ್ ಇಯರ್ಸ್ ಸ್ಟಡಿಂಗ್ ಓಪನಿಂಗ್ಸ್ ಕಂಟಿನ್ಯೂ ಥ್ರೂಔಟ್ ದ ಕೆರಿಯರ್. ಈ ವೃತ್ತಿಪರ ಚೆಸ್ ಆಟಗಾರರಿದ್ದಾರಲ್ಲ, ವರ್ಷಾನುಗಟ್ಟಲೆ ಈ ಓಪನಿಂಗ್ಸ್ಗಳನ್ನು ಕಲಿಬೇಕಂತಲೇ ಪ್ರಯತ್ನ ಪಟ್ಟಿರ್ತಾರೆ. ಅಂದರೆ ಒಂದೊಂದು ಓಪನಿಂಗ್ಸ್ನಲ್ಲಿ 100 ವೇರಿಯೇಷನ್ಸ್ ಇದ್ದಾವೆ. ಅಂದರೆ ಯಾವ ಪಾನ್ ಇಟ್ಟರೆ ಏನಾಗುತ್ತೆ ಅಂತೇಳಿ. ನೀವು ಯಾವಾಗ ಮೊದಲನೇ ಹಂತದಲ್ಲಿ ಸೋಲ್ತಾ ಇದ್ದೀರಾ ಅಂತಂದರೆ, ನೀವು ಯಾವುದೇ ಗ್ರ್ಯಾಂಡ್ ಮಾಸ್ಟರ್ಸ್ ಆಗಲಿ ಅತ್ಯುತ್ತಮ ಪ್ರೊಫೆಷ್ನಲ್ ಆಟಗಾರರ ಹತ್ರ ಆಡಬೇಕಾದ್ರೆ ನೀವು ತಕ್ಷಣ ಯಾಕೆ ಸೋಲ್ತೀರಂದರೆ, ನೀವು ಯಾವ ಕಾಯಿ ಇಟ್ಟ ತಕ್ಷಣ ಆ ಕಾಯಿಯಿಂದ ಲಾಭ ಐತಾ ನಷ್ಟ ಐತೆ ಅಂತ ಅವ್ರಿಗೆ ಬೇಗ ಗೊತ್ತಾಗ್ಬಿಡುತ್ತೆ. ಆ ರೀತಿಯಾಗಿ ಅವರು ವರ್ಷಾನುಗಟ್ಟಲೆ ಸ್ಟಡಿ ಮಾಡಿರ್ತಾರೆ. ಹಾಗಾಗಿ ಅವರನ್ನು GM ಅಥವಾ ಗ್ರ್ಯಾಂಡ್ ಮಾಸ್ಟರ್ ಅಂತೇಳಿ ನಾವು ಕರಿತೀವಿ. ಆಮೇಲೆ ಏನಪ್ಪ ಬರೀ ಇವರು ಓಪನಿಂಗ್ ಅಷ್ಟೇ ಹೇಳ್ತಾ ಇದ್ದಾರಲ್ಲ, ಮತ್ತು ಎಂಡ್ ಗೇಮ್ ಹೆಂಗೆ, ಇನ್ನು ಟ್ಯಾಕ್ಟಿಕಲ್ಸ್ ಹೆಂಗೆ ಅಂತೇಳಿ. ಇಲ್ಲಿ ಓಪನಿಂಗ್ಸ್ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಓಪನಿಂಗ್ಸ್ ಕಲಿದಲೇ ಹೋದರೆ ಯಾವುದೇ ಕಾರಣಕ್ಕೂ ಏನು ತಿಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ತಂತ್ರಗಾರಿಕೆಯನ್ನು ಯಾವಾಗ ಬಳಸ್ಬೋದಪ್ಪ ಅಂತಂದರೆ, ನೀವು ಸ್ಟಾರ್ಟಿಂಗು ಚೆಕ್ಮೇಟ್ ಆಗದೇ ಇದ್ದರೆ ಮಾತ್ರ ನೀವು ತಂತ್ರಗಾರಿಕೆಯನ್ನು ಬಳಸ್ಬೋದು. ಹಾಗಾದರೆ ಟ್ಯಾಕ್ಟಿಕ್ ಇಂಪಾರ್ಟೆಂಟ್ ಅಲ್ಲ? ಇಲ್ಲ, ಟ್ಯಾಕ್ಟಿಕಲ್ ಈಸ್ ಆಲ್ಸೋ ಎ ಇಂಪಾರ್ಟೆಂಟ್ ಥಿಂಗ್, ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗೆ ಇನ್ ದ ಚೆಸ್ ಗೇಮ್. ಆದ್ದರಿಂದಾಗಿ ನಾವು ಟ್ಯಾಕ್ಟಿಕಲ್ಗಳನ್ನು ಕೂಡ ಯೂಸ್ ಮಾಡಬೇಕು. ಅದರ ನಂತರ ನಾವು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂದರೆ, ಇಫ್ ಡಿಡ್ ನಾಟ್ ಟ್ರ್ಯಾಪ್ ಇನ್ ಓಪನಿಂಗ್ ಯು ವಿಲ್ ಥಿಂಕ್ ಯುವರ್ ಸೆಲ್ಫ್ ಇನ್ ಟ್ಯಾಕ್ಟಿಕಲ್. ನೀನು ಪ್ರಾರಂಭಿಕ ಹಂತದಲ್ಲೇ ನೀನು ಯಾವುದೇ ರೀತಿ ಟ್ರ್ಯಾಪ್ ಆಗದಲ್ಲೇ ಈ ರೀತಿ ಯಾವುದೋ ಒಂದು ಬುಕ್ ಮೂವ್ನ ತಿಳ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ, ಅದರ ನಂತರ ಎದುರಾಳಿ ಆಟಗಾರ ಏನು ಯೋಚನೆ ಮಾಡ್ತಾನಂತ ನೀನು ಟ್ಯಾಕ್ಟಿಕಲಾಗಿ ಯೋಚನೆ ಮಾಡೋದಕ್ಕೆ ತುಂಬ ಅನುಕೂಲ ಆಗುತ್ತೆ. ಇಲ್ಲ ಅಂದರೆ ಯೋಚನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆಮೇಲೆ ಈ ಓಪನಿಂಗ್ ಆಯಿತು, ಟ್ಯಾಕ್ಟಿಕಲ್ ಯೂಸ್ ಮಾಡಿದ್ವಿ, ನಂತರ ಎಂಡ್ ಗೇಮ್ ಸ್ಟ್ರಾಟಜಿ ಬರುತ್ತೆ. ಎಂಡ್ ಗೇಮಲ್ಲಿ ಇವ್ರು ಯಾರೂ ಇರೋದಿಲ್ಲ. ಈಗ ನೋಡಿರಿ, ಎಂಡ್ ಗೇಮ್ ಬಂದಾಗ ಕಿಂಗು 2 ಪಾನ್ ಇದ್ವು ಅಂದ್ಕೊಳ್ರಿ, ವೈಟು. ಎದುರಾಳಿದು ಬರೀ ಕಿಂಗ್ ಒಂದೇ ಇತ್ತು ಅಂತ ಅಂದ್ಕೊಳ್ರಿ, ಖಂಡಿತವಾಗ್ಲೂ ವೈಟ್ ಗೆಲ್ತಾರೆ. ಇದನ್ನೇ ಎಂಡ್ ಗೇಮ್ ಸ್ಟ್ರಾಟಜಿ ಅನ್ನೋದು. ನೆಕ್ಸ್ಟು ಕಿಂಗು ಮತ್ತು ರೂಕ್ ಇತ್ತು ಅಂದ್ಕೊಳ್ರಿ, ಎದುರಾಳಿದು ಒಂದು ಕಿಂಗು ಒಂದು ರೂಕ್ ಇತ್ತು ಅಂದ್ಕೊಳ್ರಿ, ಈ ಮ್ಯಾಚು ಸಾಧ್ಯವಾದಷ್ಟು ಡ್ರಾ ಆಗೋಕ್ಕೆ ಟ್ರೈ ಆಗುತ್ತೆ. ಇಂಥವನ್ನ ಎಂಡ್ ಗೇಮ್ ಸ್ಟ್ರಾಟಜಿ ಅಂತಾರೆ. ಇವನ್ನ ನಾನು ಈಗಲೇ ಏನು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಖಂಡಿತವಾಗ್ಲೂ ನೀವು ಫಸ್ಟ್ ಓಪನಿಂಗ್ನ ಚೆನ್ನಾಗಿ ತಿಳ್ಕೊಳ್ರಿ, ನಂತರ ಟ್ಯಾಕ್ಟಿಕಲ್ಲು ಹಾಗೂ ಎಂಡ್ ಗೇಮ್ ಸ್ಟ್ರಾಟಜಿನ ನಾವು ಮುಂದೆ ಬರ್ತಾ ನೋಡ್ತಾ ಹೋಗ್ಬೋದು. ಇದರ ನಂತರ ನಮಗೆ ಗೊತ್ತಾಗೋದೇನಪ್ಪ ಅಂದರೆ, ನ್ಯೂ ಸೀಕ್ವೆನ್ಸ್ ಆಫ್ ಮೂವ್, ಥಿಯರಿಟಿಕಲ್ ನಾವೆಲ್ಟಿ, ಪ್ರಿಪೇರ್ಡ್ ವೇರಿಯೇಷನ್, ಎ ಪವರ್ಫುಲ್ ವೆಪನ್ ಇನ್ ಟಾಪ್ ಚೆಸ್ ಕಾಂಪಿಟೇಷನ್. ಹಾಗಾದರೆ ಇಲ್ಲಿ ನಾವು ಹೇಳಿದ್ವಲ್ಲ ಈ ನಾಲ್ಸ್ಡಾರ್ಫ್ ವೇರಿಯೇಷನ್ ಅಂತೇಳಿ, ಈ ನಾಲ್ಸ್ಡಾರ್ಫ್ ವೇರಿಯೇಷನ್ ಮತ್ತು ಇನ್ನೂ ಬೇರೆ ಬೇರೆ ವೇರಿಯೇಷನ್ಗಳು ಬರ್ತವೆ. ಆದರೆ ಕೆಲವೊಂದಿಷ್ಟು ಜನ ಫೇಮಸ್ ಗ್ರ್ಯಾಂಡ್ ಮಾಸ್ಟರ್ಸು ಹಾಗೂ ಪ್ರೊಫೆಷ್ನಲ್ಸ್ ಏನು ಮಾಡ್ತಾರಂದರೆ, ಇವೆಲ್ಲ ಬುಕ್ ಮೂವ್ಗಳನ್ನು ಬಿಟ್ಟು ತಾವೇ ಹೊಸದಾಗಿ ಕುಳಿತು ಯೋಚನೆ ಮಾಡಿ ಹೊಸ ವೇರಿಯೇಷನ್ಗಳನ್ನು ಅವರೇ ಕಂಡುಹಿಡಿತಾರೆ ಅಥವಾ ಕಲ್ತ್ಕೊಂತಾರೆ. ಅವಕ್ಕೆ ಥಿಯರಿಟಿಕಲ್ ನಾವೆಲ್ಟಿ ಅಂತ ಹೇಳ್ತಾರೆ. ಇವನ್ನ ಟಾಪ್ ಲೆವೆಲ್ ಕಾಂಪಿಟೇಷನಲ್ಲಿ ಬಳಸ್ತಾರೆ. ಇವು ಅಪ್ ಟು 30 ಮೂವ್ಸ್ವರೆಗೂ ಹೋಗುವಂತಹ ಸಾಧ್ಯತೆ ಇರುತ್ತೆ. ಇಂಥ ಸಂದರ್ಭದಲ್ಲಿ ಈ ಆಟಗಳನ್ನು ಎದುರಾಳಿ ಆಟಗಾರ ಈ ರೀತಿ ಪ್ರಿಪೇರ್ ಬಂದಿರೋರ ಜೊತೆಗೆ ಬುಕ್ ಮೂವ್ಗೆ ವಿರುದ್ಧವಾಗಿ ಇವರು ಆಟಾಡ್ತಾರಂದಾಗ ಅವರು ಸಾಧ್ಯನೇ ಇಲ್ಲ, ಅವ್ರಿಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ಲ. ಇದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ಸೋವಿಯತ್ ಯೂನಿಯನ್ ಇದ್ದಾಗ ಸೋವಿಯತ್ ಯೂನಿಯನಲ್ಲಿ ಚೆಸ್ ಸ್ಕೂಲ್ ಅಂತ ಇತ್ತು, ರಷ್ಯನ್ ಸ್ಕೂಲ್ ಆಫ್ ಚೆಸ್ ಅಂತೇಳಿದ್ವು. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಸತತ 18 ವರ್ಷಗಳ ಕಾಲ ಚೆಸ್ ಒಲಿಂಪಿಯಾಡಲ್ಲಿ ಗೋಲ್ಡ್ ಪ್ರೈಸನ್ನು ರಷ್ಯನ್ ಸ್ಕೂಲ್ ಆಫ್ ಚೆಸ್ನ ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. ಇದಕ್ಕೆ ರೀಸನ್ ಏನಪ್ಪ ಅಂದರೆ, ಆ ರಷ್ಯನ್ ಸ್ಕೂಲ್ ಆಫ್ ಚೆಸ್ಸಲ್ಲಿ ಅತ್ಯಂತ ರಹಸ್ಯವಾಗಿ ಅವರಿಗಿಂತ ತಂತ್ರಗಾರಿಕೆಗಳನ್ನು ಹೇಳ್ಕೊಡ್ತಾಯಿದ್ರು. ಹೊರ ಜಗತ್ತಿಗೆ ಬುಕ್ ಮೂವ್ ಗೊತ್ತಿತ್ತು, ಆದರೆ ಬುಕ್ ಮೂವ್ ಬಿಟ್ಟು ಥಿಯರಿಟಿಕಲ್ ನಾವೆಲ್ಟಿ ಅಂತ ಹೊಸ ಮೂವ್ಗಳನ್ನು ಕಂಡುಹಿಡ್ತಿದ್ರು. ಆದರೆ ಹೊರಗಡೆ ಇರ್ತಕ್ಕಂಥ ಪ್ರಪಂಚದಲ್ಲಿರ್ತಕ್ಕಂಥವರಿಗೆ ಆ ವಿಷಯ ಗೊತ್ತಾಗ್ತಾ ಇರಲಿಲ್ಲ. ಆದ್ದರಿಂದಾಗಿ ಯಾವಾಗ ಸೋವಿಯತ್ ಯೂನಿಯನ್ನು ಡಿವೈಡ್ ಆಗಿ ಎಲ್ಲ ದೇಶಗಳು ಹೊರಗಡೆ ಬಂದವು, ಅಲ್ಲಿರ್ತಕ್ಕಂತಹ ಚೆಸ್ ಮಾಸ್ಟರ್ಸ್ ಹೊರಗಡೆ ದೇಶಕ್ಕೆ ಬಂದರು. ಆವಾಗ ವಿಷಯ ಹೊರಗಡೆ ಬರ್ತಾ ಬಂದಾಗೆಲ್ಲ ಅದಾದಮೇಲೆ ನಮ್ಮ ವಿಶ್ವನಾಥನ್ ಆನಂದ್ ಅವರು ಗ್ಯಾರಿ ಕ್ಯಾಸ್ಪ್ರೋ ಅವರನ್ನು ಸೋಲಿಸಿ ವರ್ಲ್ಡ್ ಚಾಂಪಿಯನ್ ಆದರು. ನೋಡಿ ವೀಕ್ಷಕರೇ, ಈ ಚದುರಂಗ ಅಂದರೆ ಇದು ಮಿತ್ತಮ್ ಅಂದರೆ ಇದೇ ಫೈನಲ್. ನಾನು ಹೇಳೋದೇ ಫೈನಲ್ ಅಂತಲ್ಲ. ನೀವು ಆಡ್ತಾ ಹೋದಂಗೆಲ್ಲ ವಿಷಯಗಳನ್ನು ತಿಳ್ಕೊತಾ ಹೋದಂಗೆಲ್ಲ ನೀವು ಪ್ರತಿದಿನವೂ ಅಪ್ಡೇಟ್ ಆಗ್ತಾ ಹೋಗ್ತೀರಿ.
ಅದರಿಂದಾಗಿ ನಾನು ಈ ಥಿಯರಿಟಿಕಲ್ ನಾವೆಲ್ಟಿ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ವೀಕ್ಷಕರೇ. ಇದರ ನಂತರ ಮುಂದೆ ಹೋಗೋದಾದರೆ ನೋಡಿದ್ರಲ್ಲ ವೀಕ್ಷಕರೇ, ಈ ದಿನ ಆಗಿತ್ತು ಈ ಚೆಸ್ನ ಓಪನಿಂಗ್ನ 2ನೇ ಭಾಗ. ಇಲ್ಲಿವರೆಗೂ ನಾವು ಇವೆಲ್ಲ ವಿಷಯಗಳನ್ನು ತಿಳ್ಕೊಂಡಿದ್ವಿ. ದಯಮಾಡಿ ಇದನ್ನು ಒಂದು ನೋಟ್ಸ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ನೀವು ಒಂದು ಇಂಥ ಮ್ಯಾಟ್ ಬೋರ್ಡ್ ಇದು, ಅಫಿಷಿಯಲ್ ಫಿಡೆರೇಟೆಡ್ ಮ್ಯಾಟ್ ಬೋರ್ಡ್ ಇದು. ಇಂಥ ಮ್ಯಾಟ್ ಬೋರ್ಡ್ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಕಾರಣ ಏನಪ್ಪ ಅಂದರೆ ಇದು ಕಣ್ಣಿಗೆ ಹೊಳೆಯೋದಿಲ್ಲ, ಕಣ್ಣಿಗೆ ನೋವು ಬರೋದಿಲ್ಲ, ಆಮೇಲೆ ದೊಡ್ಡ ಕಾಯಿಗಳಿರೋದ್ರಿಂದ ಕಣ್ಣು ಪೇಯ್ನ್ ಬರೋದಿಲ್ಲ. ನೀವು ಆದಷ್ಟು ಇವುಗಳನ್ನು ಬಳಸೋದ್ರಿಂದ ಹೊರಗಡೆ ಎಲ್ಲಾದರೂ ಹೋದಾಗ ಕೂಡ ಆಡೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಇಂಥ ಚೆಸ್ ಬೋರ್ಡನ್ನು ಬಳಸ್ಕೊಳ್ಳಿ. ಇಷ್ಟನ್ನು ಹೇಳುತ್ತಾ ನಾವು ಇವತ್ತಿನ ಈ ವಿಡಿಯೋನ ನಿಲ್ಲಿಸ್ತಾ ಇದ್ದೀನಿ. ಇನ್ನು ಮುಂದೆ ಈ ವಿಡಿಯೋದ ಮುಂದುವರೆದ ಭಾಗವಾಗಿ ಚೆಸ್ ಓಪನಿಂಗ್ನಲ್ಲಿ ಏಮ್ಸ್ ಆಫ್ ಓಪನಿಂಗ್ ಅಂತೇಳಿ ಒಂದು ವಿಷಯವನ್ನು ತರ್ತಾ ಇದ್ದೀನಿ. ಆ ವಿಡಿಯೋನ ನಾನು ಮುಂದಿನ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ. ಇಂತಹ ಚದುರಂಗಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಅದೇ ರೀತಿಯಾಗಿ ಈ ಒಂದು ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಕಸ್ಮಾತ್ ನಿಮಗೇನಾದರೂ ಸಮಸ್ಯೆಗಳು ಬಂದರೆ, ಪ್ರಶ್ನೆಗಳು ಬಂದರೆ, ಇನ್ನೇನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ದರೆ ದಯಮಾಡಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ವೀಕ್ಷಿಸೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಜೈ ಹಿಂದ್.